ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ತಾಯಿ ಪಾತ್ರದಲ್ಲಿ ನಟಿಸುತ್ತಿರುವವರು ಮಧುಮತಿ. ಗಿಚ್ಚಿಗಿಲಿಗಿಲಿ 3 ರಿಯಾಲಿಟಿ ಶೋನಲ್ಲಿ ಮಧುಮತಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಮಧುಮತಿ ಅವರಿಗೆ ಪ್ರಶಾಂತ್ ಮೆಂಟರ್ ಆಗಿದ್ದಾರೆ. ಈ ಹಿಂದೆ ಜೀವ ಹೂವಾಗಿದೆ, ಸುಂದ್ರಿ, ಕನ್ನಡತಿ, ಮರಳಿ ಮನಸಾಗಿದೆ, ದೊರೆಸಾನಿ ಸೀರಿಯಲ್ಗಳಲ್ಲಿ ಮಧುಮತಿ ನಟಿಸಿದ್ದರು. ಮಧುಮತಿ ಅವರಿಗೆ ಖ್ಯಾತಿ ತಂದುಕೊಟ್ಟಿದ್ದು -18+ ಶಾರ್ಟ್ ಮೂವಿ. ಇದರಲ್ಲಿ ನಾಯಕಿಯ ತಾಯಿ ಪಾತ್ರದಲ್ಲಿ ಮಧುಮತಿ ನಟಿಸಿದ್ದರು. ಇದೇ ಕಿರುಚಿತ್ರದಲ್ಲಿನ ಊದ್ಬತ್ತಿ, ಟೊಮೊಟೊ, ಬೈಗುಳ ಇರುವ ಡೈಲಾಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದವು. -80+ ಕಿರುಚಿತ್ರದಲ್ಲಿ ಮಧುಮತಿ ಅವರಿಗೆ ನೀಡಲಾಗಿದ್ದ ಬೈಗುಳಗಳ ಡೈಲಾಗ್ಗಳು ಟ್ರೋಲ್ ಪೇಜ್ನಲ್ಲಿ ಈಗಲೂ ಸಿಕ್ಕಾಪಟ್ಟೆ ಫೇಮಸ್. ಯಾರನ್ನಾದರೂ ಟ್ರೋಲ್ ಮಾಡುವಾಗ ಇದೇ ಡೈಲಾಗ್ಗಳೇ ಬಳಕೆಯಾಗೋದು ಹೆಚ್ಚು. -80+ ಕಿರುಚಿತ್ರದಲ್ಲಿ ತಮ್ಮ ಡೈಲಾಗ್ನಿಂದಲೇ ಮಧುಮತಿ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡೆದರು. ಇದೀಗ ಸೋಷಿಯಲ್ ಮೀಡಿಯಾ ಕೋಟಾದಿಂದಲೇ ಗಿಚ್ಚಿಗಿಲಿಗಿಲಿ ಅಂಗಳಕ್ಕೆ ಮಧುಮತಿ ಕಾಲಿಟ್ಟಿದ್ದಾರೆ. -80+ ಕಿರುಚಿತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಾಗ ಡೈಲಾಗ್ ಪೇಪರ್ ನೋಡಿ ಮಧುಮತಿ ಅವರಿಗೆ ಕಳವಳ ಆಗಿತ್ತಂತೆ. ಇದು ಗ್ಯಾರಂಟಿ ಟ್ರೋಲ್ ಆಗುತ್ತೆ ಅಂತ ಊಹಿಸಿಕೊಂಡಿದ್ದರಂತೆ. ಹೀಗಾಗಿ ಈ ಕಿರುಚಿತ್ರದಲ್ಲಿ ನಟಿಸುವ ಮುನ್ನ ಪತಿ ಹಾಗೂ ಮಕ್ಕಳಿಗೆ ಡೈಲಾಗ್ ಪೇಪರ್ ತೋರಿಸಿ ಪರ್ಮಿಷನ್ ಕೇಳಿದ್ರಂತೆ ಮಧುಮತಿ. ಪತಿ ಹಾಗೂ ಮಕ್ಕಳ ಬೆಂಬಲದಿಂದ ಇಂದು ನಟನೆಯಲ್ಲಿ ಮಧುಮತಿ ಸಕ್ರಿಯರಾಗಿದ್ದಾರೆ. -80+ ಕಿರುಚಿತ್ರದಲ್ಲಿ ಬೋಲ್ಡ್ ಡೈಲಾಗ್ ಹೇಳಿರುವ ಮಧುಮತಿ ನಿಜ ಜೀವನದಲ್ಲಿ ಅದಕ್ಕೆ ತದ್ವಿರುದ್ಧ. ರಿಯಲ್ ಲೈಫ್ನಲ್ಲಿ ತುಂಬಾ ಸಾಫ್ಟ್ ನೇಚರ್ ಹೊಂದಿರುವವರು ಮಧುಮತಿ. ಚಿಕ್ಕ ವಯಸ್ಸಿನಿಂದಲೂ ಮಧುಮತಿಗೆ ನಟಿಸುವ ಆಸಕ್ತಿ ಇತ್ತು. ಆದರೆ ಅದು ಸಾಧ್ಯವಾಗಿರಲಿಲ್ಲ. 10 ವರ್ಷಗಳ ಕಾಲ ಮಾಂಟೆಸರಿ ಟೀಚರ್ ಆಗಿದ್ದ ಮಧುಮತಿ ಇದೀಗ ನಟನಾ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.